ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ಇವತ್ತು ಕಾರ್ಕಳದ ಜನತೆಗೆ ಇವತ್ತು ಸ್ಪಷ್ಟಪಡಿಸಬೇಕು ಏನಂತಂದ್ರೆ, ನಿಮ್ಗೆ ಇವತ್ತು ಎಷ್ಟು ನಾಲಿಗೆ, ನಿಮ್ಗೆ ಇವತ್ತು ಎಷ್ಟು ಮುಖ. ಮಾನ್ಯ ಕಾಂಗ್ರೆಸ್ನ ನೇತಾರರಾಗಿರುವಂತ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ರಾಜ್ಯ ಹೈಕೋರ್ಟ್ಗೆ ಒಂದು PIL ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಏನಂತಂದ್ರೆ, ಪರಶುರಾಮನ ಕಾಮಗಾರಿಯನ್ನ ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು, ಕೋರ್ಟ್ ನಿರ್ದೇಶನ ನೀಡಬೇಕು ಅನ್ನುವಂತ ಒಂದು ಮನವಿಯನ್ನ ಅವ್ರು ಮಾಡಿದ್ದಾರೆ. ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ಇದಕ್ಕಿಂತ 2 ವರ್ಷಗಳ ಹಿಂದೆ ಇದೇ ಪರಶುರಾಮ ಮೂರ್ತಿಯನ್ನ ನಕಲಿ ಅನ್ನುವಂತ ದೃಷ್ಟಿಯಿಂದ ಎಲ್ಲ ಕಡೆ ಅದನ್ನ ಪ್ರಚಾರ ಗಿಟ್ಟಿಸಿಕೊಂಡವರು. ನಾನು ಹೇಳ್ತಾ ಇರುವಂತದ್ದು, ಇವತ್ತು ಪರಶುರಾಮನ ಮೂರ್ತಿ ನಕಲಿ ಅಲ್ಲ, ಇವತ್ತಿನ ಕಾರ್ಕಳದಲ್ಲಿ ಏನು ರಾರಾಜಿಸ್ತಾ ಇದೆ ಕಾಂಗ್ರೆಸ್, ಇದು ನಕಲಿ ಅಂತೇಳಿ. ಯಾಕಂತಂದ್ರೆ ಇದೇ ನಕಲಿ ಕಾಂಗ್ರೆಸ್ಸಿಗರು ಪರಶುರಾಮನ ಮೂರ್ತಿಗೆ ಹೋಗುವಲ್ಲಿ ಮಣ್ಣು ಹಾಕಿದಂಥವ್ರು. ಇದು ನಡಿಬಾರ್ದು, ಪ್ರವಾಸೋದ್ಯಮಕ್ಕೆ ತೆರೀಬಾರ್ದು ಅನ್ನುವಂಥ ದೃಷ್ಟಿಯಿಂದ ಮಣ್ಣು ಹಾಕಿದವರು. ಇದೇ ನಕಲಿ ಕಾಂಗ್ರೆಸ್ಸಿಗರು ಆ ಬಡ ಶಿಲ್ಪಿಯನ್ನ ಕೇಸ್ ಹಾಕಿಸಿ, ಇವರು ಒಂದು ಒಳ್ಳೆ ಫೈರನ್ ಹಾಕಿ, ಇಸ್ತ್ರಿ ಹಾಕಿ, ಪೊಲೀಸ್ನವರೊಟ್ಟಿಗೆ ಹೋಗಿ ಬೆಟಾಲಿಯನ್ ಕರ್ಕೊಂಡು ಹೋಗಿ ಅಲ್ಲಿ ಬಡ ಶಿಲ್ಪಿಯನ್ನ 15 ದಿವಸಗಳ ಕಾಲ ಜೈಲಲ್ಲಿ ಇಟ್ಟಂತವ್ರು. ಆನಂತರದ ದಿನಗಳಲ್ಲಿ ಇದೇ ಕಾಂಗ್ರೆಸ್ಸಿಗರು ಅದನ್ನ ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ, ಇಡೀ ಪರಶುರಾಮನ ಮೂರ್ತಿಯನ್ನ ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಂತವರು. ಇವರಿಗೆ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಇವರಿಗೆ ಪರಶುರಾಮ ಕೇವಲ ರಾಜಕೀಯ ವಸ್ತು ಆಗಿಬಿಟ್ಟಿದೆ. ಇದೇ ಇವತ್ತು ಕಾಂಗ್ರೆಸ್ನ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ಇವತ್ತು ಕಾರ್ಕಳದ ಜನತೆಗೆ ಇವತ್ತು ಸ್ಪಷ್ಟಪಡಿಸಬೇಕು ಏನಂತಂದ್ರೆ, ನಿಮ್ಗೆ ಇವತ್ತು ಎಷ್ಟು ನಾಲಿಗೆ, ನಿಮ್ಗೆ ಇವತ್ತು ಎಷ್ಟು ಮುಖ. ಒಂದ್ ಕಡೆ ಆಗದ ಹಾಗೆ ಪ್ರತಿಭಟನೆ ಮಾಡ್ತೀರಿ, ಒಂದ್ ಕಡೆ ಇದನ್ನ ಹೈಕೋರ್ಟ್ಗೆ ನಿರ್ದೇಶನ ನೀಡಬೇಕು, ಪ್ರಾರಂಭ ಮಾಡಿಸಬೇಕು ಅನ್ನುವಂತ ಒಂದು ಅರ್ಜಿಯನ್ನ ಹಾಕ್ತೀರಿ. ಇವತ್ತು ನಿಮ್ಗೆ ಕಾರ್ಕಳದ ಜನತೆ ನಿಮ್ಗ ಮುಖಕ್ಕೆ ಇವತ್ತು ಉಗಿತಾ ಇದ್ದಾರೆ. ಇಷ್ಟು ಒಳ್ಳೆಯ ಪ್ರವಾಸೋದ್ಯಮವನ್ನ ನೀವು ಇವತ್ತು ಮಣ್ಣು ಪಾಲು ಮಾಡಿದ್ದೀರಿ. ಇಷ್ಟು ಒಳ್ಳೆಯ ಕಾರ್ಕಳದ ಬಗ್ಗೆ ಹೆಸರಿರುವಂತಹ ಕಾರ್ಕಳವನ್ನ ರಾಜ್ಯ ಮಟ್ಟದಲ್ಲಿ ಇವತ್ತು ಕಾರ್ಕಳದ ಹೆಸರನ್ನ ನೀವು ಹಾಳು ಮಾಡಿದ್ದೀರಿ. ನೀವು ಹೇಳಿದ್ರೆ ಹೇಳ್ತೀರಿ ಏನಂತಂದ್ರೆ, ಏನಾದ್ರೂ ನಂಗೆ ಟೀಕೆ ಮಾಡುವವರಿದ್ರೆ ನನ್ನ ಎದುರುಗಡೆನೆ ಟೀಕೆ ಮಾಡಿ, ನನ್ನ ಎದುರುಗಡೆನೆ ಬೈಬೇಕು ನೀವು ಅಂತ ಮಾತನ್ನ ಹೇಳ್ತೀರಿ. ನಾನು ಹೇಳ್ತಾ ಇರುವಂತದ್ದು, ಎಲ್ಲೋ ಒಂದು ಕಡೆ ನಿಮ್ಗೆ ಟೀಕೆ ಕಮೆಂಟ್ಗಳನ್ನ ಹಾಕಿದ ತಕ್ಷಣ ನಮ್ಮ ಹುಡುಗರ ಬಗ್ಗೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ತೀರಿ. ಜಾತಿ ಅಂತ ಹೇಳಿದಿರಿ. ನಿಮ್ಮ ಜಾತಿಯದ್ದೇ ಹುಡುಗರನ್ನ ಬೆಳೆಯುವಂತ ಹುಡುಗರಿಗೆ ನೀವು ಅನೇಕ ವ್ಯವಹಾರಕ್ಕೆ ತೊಂದರೆಯನ್ನು ಕೊಟ್ರಿ. ಒಂದು 10-20 ನಿಮ್ದೇ ಜಾತಿಯ ಹುಡುಗರಿಗೆ ನೀವು ತೊಂದರೆಯನ್ನು ಕೊಟ್ರಿ. ನಿಮ್ಮ ಉದ್ದೇಶ ಏನು? ಕಾರ್ಕಳದಲ್ಲಿ ಪ್ರವಾಸೋದ್ಯಮ ಬೇಕಾ ಬೇಡವಾ? ನೀವು ಮೊದಲಾಗಿ ನೀವು ಇವತ್ತು ಸ್ಪಷ್ಟಪಡಬೇಕು. ಏನಂತಂದ್ರೆ, ಕಾರ್ಕಳದಲ್ಲಿ ಪ್ರವಾಸೋದ್ಯಮಕ್ಕೆ ನಿಮ್ಗೆ ಆಸಕ್ತಿ ಇದೆಯಾ? ಇಷ್ಟರವರೆಗೆ ಸರ್ಕಾರ ಬಂದು ಒಂದು ಬಿಡಿಗಾಸು ತರಲಿಕ್ಕೆ ಆಗದೇ ಇರುವಂತ ಒಂದು ನೀವು ನೇತಾರ, ಇವತ್ತು ಕಾಂಗ್ರೆಸ್ನ ನಕಲಿ ಕಾಂಗ್ರೆಸ್ನ ನೇತಾರ ನೀವು. ಇವತ್ತು ನೀವು ಅಸಲಿ ಕಾಂಗ್ರೆಸ್ಸಿಗೂ ದ್ರೋಹ ಮಾಡ್ತಾ ಇದ್ದೀರಿ, ಕಾರ್ಕಳದ ಜನತೆಗೂ ದ್ರೋಹ ಮಾಡಿದಿರಿ, ಇಡೀ ರಾಜ್ಯದ ಜನರ ಕಣ್ಣಿಗೂ ಕೂಡ ನೀವು ಮಣ್ಣು ಹಾಕಿದ್ರಿ. ಯಾಕಂದ್ರೆ ನಿಮ್ಗೆ ಮಣ್ಣು ಹಾಕೋದಂದ್ರೆ ತುಂಬಾ ಇಷ್ಟ. ನಿಮ್ಗೆ ಅಲ್ಲೂ ಮಣ್ಣು ಹಾಕೋದು, ಜನರ ಕಣ್ಣಿಗೂ ಮಣ್ಣು ಹಾಕೋದು. ಸುಳ್ಳು 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 ಎಷ್ಟು ಸುಳ್ಳು ಹೇಳ್ತೀರಿ ನೀವು. ಯಾಕಂತಂದ್ರೆ ಆವತ್ತಿನಿಂದ ಇವತ್ತಿನವರೆಗೆ ಮೂರ್ತಿ ನಕಲಿ ಅಂತ ಹೇಳಿದಿರಿ, ಪ್ಲಾಸ್ಟಿಕ್ ಅಂತ ಹೇಳಿದಿರಿ, ಆನಂತರ ಅದು ಸಿಮೆಂಟ್ ಇದ್ದು ಅಂತ ಹೇಳಿದಿರಿ, ಆಮೇಲೆ ಫೈಬರ್ ಅಂತ ಹೇಳಿದಿರಿ, ಆಮೇಲೆ ಕೆಳಗಿನ ಭಾಗ ಕಂಚು, ಮೇಲಿನ ಭಾಗ ಫೈಬರ್ ಅಂತ ಹೇಳಿದಿರಿ, ಅದನ್ನ ಕದ್ಕೊಂಡು ಹೋದ್ರು ಅಂತ ಹೇಳಿದಿರಿ. ನಿಮ್ಮ ಸುಳ್ಳುಗಳು ಇನ್ನು ಮುಂದೆ 100ಕ್ಕೆ 100 ಕಾರ್ಕಳದಲ್ಲಿ ನಡೆಯೋದಿಲ್ಲ. ಇವತ್ತು ಕಾರ್ಕಳ ಬಿಜೆಪಿಯು ಇದನ್ನು ಸಮರ್ಥವಾಗಿ ಎದುರಿಸುವಂತಹ ಶಕ್ತಿ ಕಾರ್ಕಳದ ಬಿಜೆಪಿಗಿದೆ. ಕಾರ್ಕಳದ ಬಿಜೆಪಿ ಹೋರಾಟದಿಂದಲೇ ಬಂದಿರುವಂತದ್ದು. 2 ವರ್ಷಗಳ ಕಾಲ ನಿಮ್ಮ ಆಟಗಳನ್ನು ನಾವು ಇವತ್ತು ನೋಡಿದ್ದೇವೆ. ಇನ್ನು ನೋಡುವಂತಹ ಪರಿಸ್ಥಿತಿ ಕಾರ್ಕಳದ ಬಿಜೆಪಿ ಇಲ್ವೇ ಇಲ್ಲ. ಇನ್ನು ಮುಂದಕ್ಕೆ ಏನಿದ್ರು ನಮ್ಮ ಆಟ ಶುರು, ಕಾರ್ಕಳ ಬಿಜೆಪಿ ಆಟ ಶುರು. ಇದನ್ನ ನೀವು ಆದಷ್ಟು ಬೇಗ ಸ್ವಾಗತ ಮಾಡಬೇಕು. ಯಾಕಂತಂದ್ರೆ ಕಾರ್ಕಳದ ಜನತೆಯ ಮೊದಲಾಗಿ ನೀವು ಕ್ಷಮೆ ಕೇಳಿ, ರಾಜ್ಯದ ಜನತೆಯ ಕ್ಷಮೆ ಕೇಳಿ. ಇಲ್ಲ ಅಂತಂದ್ರೆ ನೀವು ರಾಜಕೀಯವಾಗಿ ನಿವೃತ್ತಿ ಹೊಂದಿ ಅನ್ನುವಂತ ಮಾತನ್ನ ನಾನು ಇವತ್ತು ಹೇಳ್ತಾ ಇದ್ದೇನೆ.